ಇವನು ಕರುಣಾಕರ. ಇದು ಇವನು ಮುದ್ದಾದ ಕುಟುಂಬ. ಇಲ್ಲಿ ಜಾಲಿಗಾಗ್ಲಿ ಪ್ರೀತಿಗಾಗ್ಲಿ ಏನು ಕೊರತೆನೇ ಇಲ್ಲ. ಆದ್ರೆ ಕೊರತೆ ಇರೋದು ಇವಳು ಮಮತಾ. ಬರಿ ಹೃದಯ ನಾನಾದೆ ಬಡಿತಾ ನೀನಾದೆ ಈ ಉಸಿರಿಗೆ ಉಸಿರಾದೆ ಉಸಿರೇ. ಇವಳು ಬಾಯ್ ಬಿಟ್ರೆ ಸಾಕು. ನನ್ನ ಯಾವಾಗ ದೊಡ್ಡ ಹೀರೋಯಿನ್ ಮಾಡ್ತಿರೋ, ನನ್ನ ಮಗನ್ ಯಾವಾಗ ಹೀರೋ ಮಾಡ್ತಿರೋ. ಅವ್ಳ ಮುಖ ನೆಕ್ಕ ಇದರಲ್ಲಿ ಮಿಸ್ಡ್ ಕಾಲ್ ಕೊಡಕ್ಕೂ ಕರೆನ್ಸಿ ಇಲ್ಲ ಕಣೆ ಮಮತಾ. ಸ್ವಲ್ಪ ನೋಡ್ಕೊಂಡ್ ಮಾಡು ಅಂತ ಹೇಳ್ಕೊಂಡ್ರಿ ಸುಪ್ನಾತಿ. ಹಂಗೆ ನೋಡ್ತಿದ್ರೆ ಹೆಂಡತಿ ಬಾಯ್ ಬಡ್ಕಿ. ಇನ್ನು ಮಗ ನಮ್ಮಪ್ಪ ವಿಲನ್. ಅಪ್ಪ ನಾನೇನೋ ಒಂದು ಕೇಳ್ತೀನಿ, ಪ್ಲೀಸ್ ಕೊಡಿಸ್ತೀರಾ? ಅಂದ್ಮೇಲೆ 4 ಬಿಡಿ. ಕೇಳಿದ್ದೆಲ್ಲ ಕೊಡಿಸಿ ಕೊಡಿಸಿ ಸುಸ್ತಾದೆ, ಇವನ ಚಿಂತೆ ಮಾಡಿ ಮಾಡಿ ವೀಕಾದೆ. ನಾವೇನ್ ಬದೂರಾ? ಭಿಕ್ಷೆ ಬೇಡದ್ರು ನಾನ್ ನಿಮ್ ಜೊತೆ ನಿಂತ್ಕೊಂಡು ಸೇರ್ಕೊಂಡು ಭಿಕ್ಷೆ ಬೇಡ್ತೇನೆ ರೀ. ಹೆಂಡತಿ ಮಕ್ಕಳನ್ನ ಭಿಕ್ಷೆ ಬೇಡೋದಕ್ಕೆ ಬಿಡಲ್ಲ ಅಣ್ಣ. ಒಂದು ಮಗು ತಾಯಿಯಾಗಿ ನನಗೆ ಬೇಡ ಅನ್ನಕ್ಕಾಗ್ತಿಲ್ಲ ರೀ. ತಾರೀಕು 10 ಗಂಟೆ 10 ನಿಮಿಷಕ್ಕೆ ಬರ್ತೀನಿ. ನನ್ನ ಕೈಯಲ್ಲಿ ದುಡ್ಡು ಇರ್ಬೇಕು ಅಷ್ಟೇ. ದುಡ್ಡು ಕೊಡೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಈ ತಿರುಪೇಶೋಕೆ ಎಲ್ಲ ಏನಕ್ಕಲ್ಲ ನಿನಗೆ? ಈ ಜನ್ಮದಲ್ಲಿ ಆಗಲ್ಲ, ದಯವಿಟ್ಟು ಹೋಗು. ಮಕ್ಕಳ ಚಿಕ್ಕ ಆಸೆನ ಈಡೇರಿಸೋದಕ್ಕೋಸ್ಕರ ಅಪ್ಪಂದ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನ ನೀವು ತೋರಿಸ್ಕೊಟ್ಬಿಟ್ರಿ. ಎಷ್ಟೋ ತಂದೆ ತಾಯಿಂದರಿಗೆ ಮಕ್ಕಳು ಕೇಳಿದ್ದನ್ನ ಕೊಡಿಸ್ಬೇಕು ಅಂತ ಆಸೆ ಇರುತ್ತೆ, ಆದರೆ ಅದನ್ನ ಕೊಡಿಸೋ ಅಷ್ಟರಲ್ಲಿ ಮಕ್ಕಳು ಬೆಳೆದು ಬಿಟ್ಟಿರ್ತಾರೆ. ನಮ್ಮಪ್ಪ ವಿಲನ್ ಅಲ್ಲ, ಹೀರೋ. ಈ ಎಲ್ಲಾ ಜಂಜಾಟಗಳ ನಡುವೆ ಹೆಂಡತಿಗೆ ಒಳ್ಳೆ ಗಂಡ ಆಗ್ತಾನ ಅಥವಾ ಮಗ ಆಸೆ ಪಟ್ಟಿದ್ದನ್ನೆಲ್ಲ ಪೂರೈಸ್ತಾನ ಇಲ್ವಾ ಅನ್ನೋದೇ ನಮ್ಮ ಕರುಣಾಕರನ್ ಕತೆ. ನೀವಂದ್ರೆ ನಂಗೆ ತುಂಬ ಇಷ್ಟ. ನಾನು ಬಿಟ್ಟೋಗ್ಬೇಡಿ. ಲವ್ ಯು ಅಪ್ಪ.